ಈ ಆರೋಪ ಮಾಡಿರೋ ವ್ಯಕ್ತಿ ಯಾರಂತನೂ ತಮಗೆಲ್ಲರಿಗೂ ಗೊತ್ತಿದೆ. ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು 7 ವರ್ಷ ಜೈಲು ಶಿಕ್ಷೆ ಆಗಿರೋರು, ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸಿರೋರು. ಇಂಥ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಳಲಿಕ್ಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್. ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫಮೇಷನ್ ನಾನು ಅವ್ರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದೀನಿ. ಅವರು ಕೋರ್ಟಿಗೆ ಬಂದು ಉತ್ತರ ಕೊಡಲಿ ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ ಅಂತ. ನೀವು ಅವರಿಗೆ ಕೇಳಬೇಕು. ನಾನು ಇಡೀ ದೇಶದಲ್ಲಿ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿಕೊಂಡು ಬರ್ತಾ ಇದ್ದೀನಿ. ಅದು ಎದುರಿಸ್ಕೊಂಡೇ ನಾನು ನನ್ನ ಕೆಲಸವನ್ನು ರಾಜೀನಾಮೆ ಕೊಟ್ಟು ನಾನು ಈ ಕಳದಲ್ಲಿ ಬಂದಿದ್ದೀನಿ. ಅದು ನನ್ನ ರೆಸಿಗ್ನೇಷನ್ ಲೆಟರಲ್ಲಿಯೂ ನಾನು ಕ್ಲಿಯರ್ ಆಗಿ ಬರೆದಿದ್ದೀನಿ, ಅದರಲ್ಲಿ ಏನು ಮರೆ ಮುಚ್ಚಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡ್ತಾ ಇರುವುದು ನನಗೆ ಕಂಡು ಬರ್ತಾ ಇದೆ. ಅಥವಾ ಇಷ್ಟು ಕೋಆರ್ಡಿನೇಟೆಡ್ ಆಗಿ ಈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಬೇರೆ ಬೇರೆ ಕಡೆ ಸಂಬಂಧ ಇಲ್ಲದೆ ಇರೋ ಜಾಗದಲ್ಲಿ ಕೂಡ ಈ ಒಂದು ವಿಷಯ ತಗೊಂಡು ಬರುವುದು ಒಂದು ರೈಟ್ ವಿಂಗ್ ಕೋಆರ್ಡಿನೇಟೆಡ್ ಅಟೆಂಪ್ಟ್ ಅಂತಾನೆ ಕಾಣ್ತಾ ಇದೆ. ಸುಮಾರು ಜನ ಎಂಪಿಗಳಿರುವಾಗ ಯಾಕೆ ಶಶಿಕುಮಾರ್ ಇಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ ಅಲ್ಲ. ಈಗ ಅವ್ರ ಮುಂದೆ ಮೇನ್ ಪೊಲಿಟಿಕಲ್ ಫೈಟ್ ಅಲ್ಲಿ ಇರುವ ಯಾರ್ಯಾರು ಜನ ಪಿಕಪ್ ಚೂಸ್ ಮಾಡಿ ಮಾಡ್ತಾ ಇದ್ದಾರೆ. ಏನು ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಡೆಲ್ಲಿಯಲ್ಲಿ ನನ್ನ ಮನೆಯಲ್ಲಿ ಭೇಟಿಯಾಗಿ ನಾನೇನು ತಲೆ ಬುರುಡೆ ತಗೊಂಡು ಮುಂದೆ ಕೊಟ್ಟಿದ್ದೀನಿ ಅಂತ ಅಲ್ಲ. ನನಗೆ ಬಹುಶಃ ಇನ್ನೂ ಡೆಲ್ಲಿಯಲ್ಲಿ ಮನೆಯೇ ಕೊಟ್ಟಿಲ್ಲ. ಈ ಸರ್ಕಾರ 1 ವರ್ಷ ಆಗಿ ಒಂದು MP ಇನ್ನೂ ಮನೆಯೇ ಕೊಟ್ಟಿಲ್ಲ. ನಾನು ಇನ್ನೂ ತಮಿಳ್ನಾಡು ಹೌಸಲ್ಲಿ ಇದ್ದೀನಿ. ಮತ್ತೆ ತಲೆ ಬರುಡೆ ಎಲ್ಲೇ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಜನಾರ್ದನ್ ರೆಡ್ಡಿಗೆ ಚೆನ್ನಾಗಿ ಗೊತ್ತಿರಬೇಕು.